ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಲಿಂದ 18 ಗಂಟೆ ಕೆಲಸ ಮಾಡಿ ಭಾರತವನ್ನು ವಿಶ್ವಗುರು ಮಾಡ್ಲಿಕ್ಕೆ ಹೊರಟಿದ್ರು ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಭಾಷಣ ಮಾಡ್ತಾರೆ. ಅವ್ರ ಭಾಷಣವನ್ನು ಕೇಳದ ಸಾಮಾನ್ಯ ಜನರು ಎಲ್ರಿಗೂ ಅನ್ಸೋದಂದ್ರೆ ಭಾರತ ವಿಶ್ವಗುರು ಆಯಿತು, ಅಮೆರಿಕದವರು ನಮ್ಮ ದೇಶದ ಕರೆನ್ಸಿಯನ್ನು ತಗೊಳ್ಳಕ್ಕೆ ಸಾಲಲ್ಲಿ ನಿಂತ್ಕೋಬೇಕು, ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಬಂದು ನಿಂತ್ಕೊಂಡಿದೆ, ಭಾರತ ವಿಶ್ವಗುರು ಆಯ್ತು ಅಂತೇಳಿ ಭಾಷಣ ಹೊಡಿತಾರೆ. ಅದರ ರಿಯಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಏನು, $1ಗೆ ಭಾರತದ 90 ರೂಪಾಯಿನ ಕೊಟ್ಟರೆ $1 ಸಿಗ್ತದೆ. ಅಂದ್ರೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ನಮ್ಮ ರೂಪಾಯಿ ಮೌಲ್ಯ ಕುಸಿದಿರೋದು ಭಾರತದಲ್ಲೇ ಇದೇ ದೊಡ್ಡ ಮಟ್ಟದಲ್ಲಿ ಕುಸಿದಿರೋದು ಅಂದ್ರೆ ಇದೇ ಮೊದಲ ಬಾರಿಗೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಯಾವ ದೇಶಕ್ಕೆ ಹೋದ್ರು ಅಲ್ಲಿ ವಿದೇಶ ನೀತಿಗಳನ್ನ ಮರೆತಾರೆ. ಮತ್ತೆ ಏನಂದ್ರೆ ಯಾವುದೇ ದೇಶಕ್ಕೆ ಹೋದ್ರು ಅಲ್ಲಿ ಅದಾನಿ ಅಂಬಾನಿ ಅಂತವ್ರ ಬಿಸ್ನೆಸ್ ಅನ್ನ ಸೆಟ್ ಮಾಡಿಬಿಟ್ಟು ದೇಶದ ನೀತಿಗಳನ್ನ ಕಡೆಗಣಿಸಿ ಅಂಬಾನಿ ಅದಾನಿಗಳನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿ ನಮ್ಮ ರೂಪಾಯಿ ಮೌಲ್ಯವನ್ನು ಕುಸಿಲಿಕ್ಕೆ ದೊಡ್ಡ ಕಾರಣ ಏನಂದ್ರೆ ನರೇಂದ್ರ ಮೋದಿ ಅವರು. ಯಾಕೆಂದ್ರೆ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಮನಮೋಹನ್ ಸಿಂಗ್ ಅವರ 54 ರೂಪಾಯಿ ಇರುವಂತ 2013-14ರಲ್ಲಿ 54 ರೂಪಾಯಿ ಇರ್ತದೆ. ಅವಾಗ ಅವರು ತೀವ್ರವಾಗಿ ಅದನ್ನ ಟೀಕಿಸಿ ನಾವು ರೂಪಾಯಿ ಬಂದ್ಬಿಟ್ರೆ ನಾವು ರೂಪಾಯಿನ ಹೀಗ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳಿ ಬಂದು ನಮ್ಮ ದೇಶದ ಇತಿಹಾಸದಲ್ಲೇ ದೊಡ್ಡ ಮಟ್ಟಕ್ಕೆ ಮೌಲ್ಯ ಕುಸಿದಿರೋದು ಇದೇ ಮೊದಲ ಬಾರಿಗೆ. ಇದನ್ನ ನಾವು ವಿರೋಧಿಸಿ ಖಂಡಿಸಬೇಕು.